ಎಲ್ರಿಗೂ ನಮಸ್ಕಾರ. ಇವತ್ತು ನಮ್ಮ ಕರಾವಳಿಯ ಮಂಗಳೂರು ಎರಡು ಸನ್ನಿವೇಶಗಳಿಗೆ ಸಾಕ್ಷಿಯಾಗಿದೆ. ಮೊದಲನೇ ಸನ್ನಿವೇಶ, ಧರ್ಮಸ್ಥಳ ಮಂಜುನಾಥ ಸ್ವಾಮಿಯ ಹೆಸರಿನಲ್ಲಿ ಇರತಕ್ಕಂತಹ ಒಂದು ಸಂಸ್ಥೆ ಅದರ ಎಲ್ಲ ಹಳೆಯ ವಿದ್ಯಾರ್ಥಿಗಳಿಗೆ ಸನ್ಮಾನ ಕಾರ್ಯಕ್ರಮವನ್ನು ಏರ್ಪಡಿಸಿತ್ತು ನಿನ್ನೆ ಮತ್ತು ಇವತ್ತಿನ ಆ ಸನ್ಮಾನ ಕಾರ್ಯಕ್ರಮದಲ್ಲಿ ದೇಶ ರಾಜ್ಯದ ಅತಿ ಗಣ್ಯರು ಕಾನೂನು ಕ್ಷೇತ್ರದಲ್ಲಿ ಸೇವೆ ಸಲ್ಲಿಸ್ತಾ ಇರುವಂತಹ ಅದೇ ಧರ್ಮಸ್ಥಳ ಮಂಜುನಾಥ ಸ್ವಾಮಿ ಹೆಸರಿನಲ್ಲಿರುವಂತಹ ಸಂಸ್ಥೆಯಲ್ಲಿ ಕಲಿತಂತಹ ವಿದ್ಯಾರ್ಥಿಗಳು ಇವತ್ತು ದೇಶದ ವಿವಿಧ ಭಾಗಗಳಲ್ಲಿ, ರಾಜ್ಯದ ವಿವಿಧ ಭಾಗಗಳಲ್ಲಿ ಉನ್ನತ ಹುದ್ದೆಯನ್ನು ಹೊಂದಿದಂಥವರಿಗೆ ಸನ್ಮಾನ ಇತ್ತು. ಆ ಕಾರ್ಯಕ್ರಮದಲ್ಲಿ ಈ ದೇಶದ ಅಟಾರ್ನಿ ಜನರಲ್, ತುಂಬ ದೊಡ್ಡ ಪೋಸ್ಟ್ ಅದು, ಅವರು ನಮ್ಮ ಇನ್ಸ್ಟಿಟ್ಯೂಟ್ನಲ್ಲೇ ಕಲ್ತಿದ್ದರು, ಹೀಗಾಗಿ ಅವರಿಗೆ ಸನ್ಮಾನ ಮಾಡಲಿ, ಒಳ್ಳೆಯದು. ಜಡ್ಜಸ್ಗಳು 150 ನ್ಯಾಯಾಧೀಶರುಗಳು, 150 ಜಡ್ಜಸ್, ಅವರೇ ಅನೌನ್ಸ್ ಮಾಡೋರು ಹೇಳಿದ್ರ ಪ್ರಕಾರ ಮೋರ್ ದ್ಯಾನ್ 150 ಜಸ್ಟಿಸ್, ಹೈಕೋರ್ಟ್ ಜಸ್ಟಿಸ್ ಇದ್ದಾರೆ, ಸುಪ್ರೀಂ ಕೋರ್ಟ್ ಜಸ್ಟಿಸ್ ಇದ್ದಾರೆ, ಮತ್ತು ಕರ್ನಾಟಕದ ಬೇರೆ ಬೇರೆ ಜಿಲ್ಲೆಯ ಸೆಷನ್ ಜಡ್ಜಸ್ ಇದ್ದಾರೆ, ಸತ್ರ ನ್ಯಾಯಾಧೀಶರು ಅಂತ ಕರೀತಾರೆ, ಅವರಿದ್ದಾರೆ. ಅವರೆಲ್ಲರಿಗೂ ನಾವು ಸನ್ಮಾನ ಮಾಡ್ತಿದ್ದೀವಿ. ಆನಂತರ ಸ್ಪೀಕರ್, ಈಗಿರುವಂಥ ಹಾಲಿ ಸ್ಪೀಕರ್, ಮಾಜಿ ಸ್ಪೀಕರ್ ಐವನ್ ಡಿಸೋಜ್ ಅವರು, ಯು ಟಿ ಖಾದರ್ ಅವರು ನಮ್ಮ ಇನ್ಸ್ಟಿಟ್ಯೂಟು, ಐವನ್ ಡಿಸೋಜ್ ಅವರು ನಮ್ಮ ಇನ್ಸ್ಟಿಟ್ಯೂಟು, ಬೆಳ್ತಂಗಡಿ MLA ಅವರು ನಮ್ಮ ಇನ್ಸ್ಟಿಟ್ಯೂಟ್ನಲ್ಲಿ ಓದವರು, ಆನಂತರ ಖ್ಯಾತ ನ್ಯಾಯವಾದಿಗಳು, ಸುಪ್ರೀಂ ಕೋರ್ಟ್ನ ನ್ಯಾಯವಾದಿಗಳು ನಮ್ಮ ಇನ್ಸ್ಟಿಟ್ಯೂಟ್ನಲ್ಲಿ ಓದವರು, ಆನಂತರ ಖ್ಯಾತ ಜಡ್ಜಸ್ಗಳು ನಮ್ಮ ಇನ್ಸ್ಟಿಟ್ಯೂಟ್ನಲ್ಲಿ ಓದವರು, ಎಲ್ಲರಿಗೂ ಸನ್ಮಾನ ಮಾಡ್ತಾಯಿದ್ರು. ಒಳ್ಳೆಯದು, ನಮ್ಮದು ಕೂಡ ಒಂದು ಕ್ಲಾಪ್ ಇದೆ ಅವರ ಸಾಧನೆಗೆ. ಆನಂತರ ಒಳ್ಳೆಯ ಪ್ರಾಧ್ಯಾಪಕರು, ರಾಜೇಂದ್ರ ಶೆಟ್ಟಿ ಅಂತ ಒಬ್ಬ ಒಳ್ಳೆಯ ಸಜ್ಜನ ವ್ಯಕ್ತಿ, ಈ ಬಾರಿ ನವೆಂಬರ್ 1ನೇ ತಾರೀಕಿಗೆ ರಾಜ್ಯೋತ್ಸವ ಪ್ರಶಸ್ತಿ ಸಿಕ್ಕಿದೆ. ಒಳ್ಳೆಯ ವ್ಯಕ್ತಿಗೆ ಆ ಪ್ರಶಸ್ತಿ ಸಿಕ್ಕಿದೆ, ಭಾಳ ಸಜ್ಜನ ವ್ಯಕ್ತಿಗಳು. ಅವ್ರನ್ನೂ ಕರೆದು ಸನ್ಮಾನ ಮಾಡಿದರು. ಅವ್ರ ಬಗ್ಗೆ ಸಾಕಷ್ಟು ಒಳ್ಳೆ ಮಾತಾಡಬೇಕಾಗತ್ತೆ. ಒಂದು ಎಜುಕೇಷನ್ ಇನ್ಸ್ಟಿಟ್ಯೂಷನ್ ಅಂದರೆ, ಶಿಕ್ಷಣ ಸಂಸ್ಥೆ ಅಂದರೆ ಅದರ ಸಾಧನೆ ಹೇಳುವುದಕ್ಕೆ ಆ ಸಂಸ್ಥೆಯಲ್ಲಿ ಕಲಿತಂತಹ ವಿದ್ಯಾರ್ಥಿಗಳು ಎಷ್ಟು ಸಾಧನೆ ಮಾಡಿದ್ದಾರೆ ಹೇಳೋದನ್ನು ಬಹಳ ಮುಖ್ಯ ಆಗುತ್ತೆ. ಇವತ್ತು ಇದ್ದಿದ್ದು ವಿಶೇಷವಾಗಿ ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಈ ಸಂಸ್ಥೆಯ ಕೊಡುಗೆ, ಎಷ್ಟು ಜನ ಉನ್ನತ ಹುದ್ದೆಗೆ ಹೋಗಿದ್ದಾರೆ, ಒಳ್ಳೊಳ್ಳೆ ಭಾಷಣ, ಸನ್ಮಾನ, ಹೆಮ್ಮೆಯ ಮಾತುಗಳು, ಆನಂತರ ಹೊಗಳಿಕೆ, ಝಗಮಗ ಬೆಳಕು, ದೊಡ್ಡ ದೊಡ್ಡ ಮೈಕು, ಸನ್ಮಾನ, ಸತ್ಕಾರ ಎಲ್ಲ ಕೂಡ ಇತ್ತು. ಒಳ್ಳೊಳ್ಳೆ ಮಾತುಗಳು, ಆನಂತರ ಎಥಿಕ್ಸ್ ಬಗ್ಗೆ, ನೈತಿಕತೆಯ ಬಗ್ಗೆ ಭಾಷಣ, ಮಾತು ಎಲ್ಲವೂ ಕೂಡ ನಡೀತಿತ್ತು ಮಂಗಳೂರಿನ ಒಂದು ಹಾಲ್ನಲ್ಲಿ. ಅದೇ ಮಂಗಳೂರಿನ ಬರೀ ಒಂದು 3-4 ಕಿಲೋಮೀಟರ್ ದೂರದಲ್ಲಿ ಇನ್ನೊಂದು ಸಭೆ ನಡೀತಾ ಇತ್ತು ಸಾಯಂಕಾಲ 4 ಗಂಟೆಗೆ. ಅದೇನಂತ ಹೇಳಿದರೆ, ಅಲ್ಲಿ ಸೇರಿದಂಥವ್ರು, ಅಲ್ಲಿ ಯಾವುದು ಝಗಮಗ ಬೆಳಕು, ಸನ್ಮಾನ, ಸತ್ಕಾರ ಏನದಿದ್ದಿಲ್ಲ. ಅಲ್ಲಿ ಸೇರಿದಂತಹ ಜನರಲ್ಲಿ ಒಂದು ಹತಾಶೆ, ಒಂದು ನಿರಾಸೆ, ಆದರೆ ಹೋರಾಟದ ಉತ್ಸಾಹ, ಆನಂತರ ನ್ಯಾಯದ ಹಸಿವು, ಅವೆಲ್ಲವೂ ಕೂಡ ಇತ್ತು. ಅಲ್ಲಿ ಭಾಗಿಯಾದಂಥವರು ಮಹೇಶ್ ಶೆಟ್ಟಿ ತಿಮರೋಡಿಯವರ ಮಾತು ಕೇಳೋದಕ್ಕೆ ಆ ಒಂದು ಸಭೆ ಸೇರಿತ್ತು, ಅದೇ ಮಂಗಳೂರಿನಲ್ಲಿ, ಬಹುತೇಕ ಅದೇ ಸಮಯದಲ್ಲಿನೇ ಅಂತ ತಿಳ್ಕೊಳ್ಳೋಣ. ಇಲ್ಲಿ ಇವರೇನು ಜನಸಾಮಾನ್ಯರು ಸೇರಿದ್ರಲ್ಲ ಮಹೇಶ್ ಶೆಟ್ಟಿ ತಿಮರೋಡಿಯವ್ರ ಹತ್ರ, ಅವ್ರದ್ದೇನು ಉದ್ದೇಶ? ಈಗೇನು ಒಂದು ದೊಡ್ಡದು ಸಭೆ ಸಮಾರಂಭ, ಕಾನೂನಿನಲ್ಲಿ ನಮ್ಮ ಸಾಧನೆ, ವಿದ್ಯಾರ್ಥಿಗಳ ಸಾಧನೆ ಹೇಳ್ತಾ ಇದ್ರಲ್ಲ, ಅದೇ ಇನ್ಸ್ಟಿಟ್ಯೂಟ್ನಲ್ಲಿನೇ ಅದೇ ಸಂಸ್ಥೆಗೆ ಸಂಬಂಧಪಟ್ಟಂಥ ಸೌಜನ್ಯಾಳ ಸಾವಿಗೆ ನ್ಯಾಯ ಸಿಗಬೇಕು ಅಂಥೇಳಿ. ಯಾಕಂದರೆ ಸೌಜನ್ಯನೂ ಕೂಡ ಅದೇ ಸಂಸ್ಥೆಗೆ ಸೇರಿದವಳು, ಅದಕ್ಕೆ ನ್ಯಾಯ ಸಿಗಬೇಕು ಅಂಥೇಳಿ ಇವರು ಸೇರಿದ್ದಾರೆ. ಇಲ್ಲಿ ಯಾವುದೇ ವಿಜೃಂಭಣೆ ಇಲ್ಲ, ಆಡಂಬರ ಇಲ್ಲ, ಸನ್ಮಾನ ಇಲ್ಲ, ಏನೂ ಇಲ್ಲ. ಆದರೆ ಹತಾಶೆ, ನೋವು, ನ್ಯಾಯ ಸಿಗಲಿಲ್ಲ ಅಂತ ನಿರಾಸೆ, ಆದರೆ ಒಂದು ಹಠ, ನ್ಯಾಯ ಪಡ್ಕೊಳ್ತೀವಿ ಅನ್ನೋ ಹಠ ಇವ್ರದಿತ್ತು. ಇಲ್ಲಿ ಗಮನಿಸಬೇಕಾಗಿದ್ದು ಏನಂತ ಹೇಳಿದ್ರೆ, ಇವರು ಹೇಳ್ಕೊತಾ ಇದ್ದಾರಲ್ಲ, ನಮ್ಮ ಇನ್ಸ್ಟಿಟ್ಯೂಟ್ ಧರ್ಮಸ್ಥಳ ಮಂಜುನಾಥ ಸ್ವಾಮಿ ಇನ್ಸ್ಟಿಟ್ಯೂಟ್ನಲ್ಲಿ ಇಷ್ಟು ಜನ ಕಲ್ತು ಹೋದರು, ಇಷ್ಟಿಷ್ಟು ಜನ 150 ಜಡ್ಜಸ್ ಇದ್ದಾರೆ, ಅಟಾರ್ನಿ ಜನರಲ್ ನಮ್ಮ ಹತ್ರ ಇದ್ದಾರೆ, ರಿಜಿಸ್ಟರ್ ಆಫ್ ಕೋರ್ಟ್ ನಮ್ಮ ಸ್ಟೂಡೆಂಟು, ಇಷ್ಟೆಲ್ಲ ಇದ್ದರೂ ಕೂಡ
ಇಷ್ಟೆಲ್ಲ ಇದ್ದರೂ ಕೂಡ ಅದೇ ಇನ್ಸ್ಟಿಟ್ಯೂಟ್ನಲ್ಲಿ ಓದ್ತಾ ಇದ್ದಂತಹ ಸೌಜನ್ಯಾಳಿಗೆ ಯಾಕೆ ನ್ಯಾಯ ಕೊಡಿಸ್ಲಿಲ್ಲ? ಆರೋಪಿ ಯಾಕೆ ಕನ್ವಿಕ್ಷನ್ ಆಗಲಿಲ್ಲ? ಪದ್ಮಲತಾ ಅವಳು ಕೂಡ ಅದೇ ಇನ್ಸ್ಟಿಟ್ಯೂಟ್ನಲ್ಲಿ ಓದ್ದವಳು ತಾನೆ, SDM ಅಲ್ಲಿ ಆ ಇನ್ಸ್ಟಿಟ್ಯೂಟ್ನಲ್ಲಿ ಓದ್ತಾ ಇದ್ದವಳು. ಅವಳಿಗೆ ನ್ಯಾಯ ಕೊಡ್ಸೋಕೆ ಯಾಕಾಗಲಿಲ್ಲ? ಇವತ್ತಿನ ಸಭೆಯಲ್ಲಿ ಅದ್ರ ಬಗ್ಗೆ ಮಾತಾಡ್ಬೇಕು ತಾನೆ. ಇಷ್ಟೊಂದು ಇಡೀ ದೇಶದಲ್ಲಿ ಇಷ್ಟೊಂದು ವೆರಿ ಪವರ್ಫುಲ್ ಲಾ ಪೀಪಲ್, ಕಾನೂನನ್ನು ಹರಿದು ಕುಡಿದಂತಹ ಪವರ್ಫುಲ್ ಜನಗಳನ್ನು ಸನ್ಮಾನ ಮಾಡಿದ್ರಲ್ಲ, ಅವರಿಗೆಲ್ಲರಿಗೂ ಕೂಡ ಎಲ್ಲರೂ ಸೇರಿಕೊಂಡು ಇದೇನು ಒಂದು ಸಣ್ಣ ಚಿಟಿಕೆ ಹೊಡೆಯೋ ಕೆಲಸ ಇದು. ಪದ್ಮಲತಾ ಆರೋಪಿ ನಾಪತ್ತೆ ಯಾಕೆ? ವೇದವಲ್ಲಿ ಟೀಚರ್ ಎಲ್ಲಿ ಓದ್ತಾ ಇದ್ರು? ಎಲ್ಲಿ ಟೀಚರ್ ಇದ್ರು ಅವರು? ಇದೇ ಇನ್ಸ್ಟಿಟ್ಯೂಟ್ನಲ್ಲೇ ತಾನೇ. ಇದೇ ಇನ್ಸ್ಟಿಟ್ಯೂಟ್ನಲ್ಲೇ ಪಾಪ ಅವರು ವೇದವಲ್ಲಿ ಗ್ಯಾಂಗ್ ರೇಪ್ ಮಾಡಿ ಕೊಲೆ ಮಾಡಿ ಸುಟ್ಟು ಹಾಕಿದ್ರಲ್ಲ, ಯಾಕೆ ನ್ಯಾಯ ಸಿಗಲಿಲ್ಲ? ಯಾಕೆ ಸಿಗಲಿಲ್ಲ? ನೋಡಿ ಸನ್ನಿವೇಶಗಳನ್ನು ನೋಡಿ. ಒಂದೇ ದಿನ ಒಂದು ಕಡೆ ಸನ್ಮಾನ ನಡೀತದೆ, ನಮ್ಮದು ವೆರಿ ಸ್ಟ್ರಾಂಗ್ ಲಾ ಜನಗಳಿದ್ದಾರೆ, ನಮ್ಮದು ಲಾ ಕಲಿತಂಥ ಸಾಧನೆ ಮಾಡಿದಂಥ ಜನಗಳಿದ್ದಾರೆ. ಆದರೆ ಅದೇ ಊರು, ಅದೇ ಮಂಗಳೂರಿನ 1-2-3 ಕಿಲೋಮೀಟರ್ನಲ್ಲಿ ಅದೇ ಸಂಸ್ಥೆಯಲ್ಲಿ ಓದಿದ ಬಲಿಪಶು ಆದಂತಹ ಸಾಮಾನ್ಯ ಹೆಣ್ಣು ಮಕ್ಕಳಿಗೆ ನ್ಯಾಯ ಸಿಗಲಿ ಅಂಥೇಳಿ ಇಲ್ಲಿ ಸಭೆ ಆಗ್ತಾ ಇದೆ. ಹಾಗಿದ್ರೆ ಈ ನಾವು ಕಾನೂನಲ್ಲಿ ಅಷ್ಟು ಪದವಿ ಪಡ್ಕೊಂಡ್ವಿ, ಇಷ್ಟು ಸಾಧನೆ ಮಾಡಿದ್ವಿ, ಅಲ್ಲಿ ಜಡ್ಜ್ ಆದ್ವಿ, ಇಲ್ಲಿ ಜಡ್ಜ್ ಆಗಿಬಿಟ್ವಿ ನಾವು, ಅವರೆಲ್ಲರಿಗೂ. ಆಮೇಲೆ ಲಾ ಸೆಕ್ರೆಟರಿ ಆದ್ವಿ, ಲಾ ಇನ್ಸ್ಟಿಟ್ಯೂಟ್ನಲ್ಲಿ ಅಷ್ಟು ದೊಡ್ಡ ಉನ್ನತೆ ಇದು ಮಾಡಿದ್ವಿ, ಅವ್ರಿಗೆಲ್ಲ ನೀವು ಸನ್ಮಾನ ಮಾಡಿದ್ರಲ್ಲ. ಅವ್ರಿಗೆ ಒಂದೇ ಒಂದು ಪ್ರಶ್ನೆ ಕೇಳ್ತೀನಿ, ಇಷ್ಟೆಲ್ಲ ಕಲ್ತ್ರಲ್ಲ, ಅದರ ಉದ್ದೇಶ ಏನು? ಅದು ಈಡೇರ್ತಾ? ದ ಪರ್ಪಸ್ ಆಫ್ ಜಸ್ಟಿಸ್ ಏನು? ಅದು ಈಡೇರ್ತಾ? ನಿಮ್ಮದೇ ಇನ್ಸ್ಟಿಟ್ಯೂಟ್, ನಾನು ಪ್ರಶ್ನೆ ಕೇಳ್ತಾ ಇದ್ದೇನೆ. ಒಬ್ಬ ಸಣ್ಣ ವ್ಯಕ್ತಿಯಾಗಿ, ಸಾಮಾನ್ಯ ವ್ಯಕ್ತಿಯಾಗಿ ನಾನು ಕೇಳ್ತಾ ಇದ್ದೀನಿ, ನನ್ನ ಅಭಿಪ್ರಾಯವನ್ನು ನಿಮ್ಮ ಮುಂದೆ ಹೇಳ್ತಾ ಇದ್ದೀನಿ. ನೀವು ಇಷ್ಟೊಂದು ಆ ಇನ್ಸ್ಟಿಟ್ಯೂಟ್ನಲ್ಲಿ ಕಲ್ತರಲ್ಲ, ನಿಮ್ಮದೇ ಇನ್ಸ್ಟಿಟ್ಯೂಟು, ಬೇರೆ ಇನ್ಸ್ಟಿಟ್ಯೂಟ್ ನನ್ನ ಬಗ್ಗೆ ಮಾತಾಡ್ತಾ ಇಲ್ಲ, ನಿಮ್ಮದೇ ಇನ್ಸ್ಟಿಟ್ಯೂಟು. ಯಾಕಂದರೆ ನೀವು ಪ್ರಶಸ್ತಿ ತೊಗೊಂಡಿದ್ದೀರಿ, ನಿಮಗೆ ಪ್ರಶಸ್ತಿ ಕೊಟ್ಟರು, ಸನ್ಮಾನ ಮಾಡಿದರು, ಉದ್ದುದ್ದ ಲೀಗಲ್ ಎಥಿಕ್ಸ್ ಎಲ್ಲನೂ ಮಾತಾಡಿದ್ರಿ. ನಿಮ್ಮದೇ ಇನ್ಸ್ಟಿಟ್ಯೂಟ್ನ 17 ವರ್ಷದ ಸೌಜನ್ಯಾಳಿಗಾಗಿ ಯಾಕೆ ನ್ಯಾಯ ಕೊಡ್ಸೋಕ್ಕಾಗಲಿಲ್ಲ? ಆ ಸಂಸ್ಥೆಯ ಮುಖ್ಯಸ್ಥರಿಗೆ ಯಾಕೆ ನ್ಯಾಯ ಕೊಡ್ಸೋಕ್ಕಾಗಲಿಲ್ಲ? ಆ ಸಂಸ್ಥೆಯ ಮುಖ್ಯಸ್ಥರು ಪರಮ ಪೂಜ್ಯರು ಅಂತ ಕರೆಸ್ಕೋತಾರಲ್ಲ, ಅವರಿಗೆ 150 ಜಡ್ಜ್ ನಿಮ್ಮ ಇನ್ಸ್ಟಿಟ್ಯೂಟ್ನಿಂದಲೇ ಓದಿ ಹೋಗಿದಾರಲ್ಲ. ಚಿಟಿಕೆ ಹೊಡೆದಷ್ಟು ನೀವು ಶಿಕ್ಷೆ ಮಾಡ್ಬೋದಾಗಿತ್ತು ಆರೋಪಿಗಳನ್ನ ಹಿಡಿಸಿ. ಯಾಕೆ ಮಾಡೋಕ್ಕಾಗಲಿಲ್ಲ? ಏನಿದ್ರ ಅರ್ಥ? ನೀವು ಬೆತ್ತಲೆ ಆಗ್ತಾ ಇದ್ರಿ ತಾನೆ? ಕೇಳ್ತಾರೆ ಸಹಜವಾಗಿ. ಹೌದಪ್ಪ, ನಿಮ್ಮ ಲಾ ಕಾಲೇಜಿಂದ ಇಷ್ಟು ಜನ ಸ್ಟೂಡೆಂಟ್ಸು, ಇಷ್ಟು ಸುಪ್ರೀಂ ಕೋರ್ಟ್ ಲಾಯರ್ ಆದರು, ಜಡ್ಜಸ್ ಆದರು, ಹೈಕೋರ್ಟ್ ಲಾಯರ್ ಆದರು, ಲಾ ಸೆಕ್ರೆಟರಿ ಆದರು, ಅಟಾರ್ನಿ ಜನರಲ್ ಆದರು, ಸ್ಪೀಕರ್ ಆಫ್ ದ ಸ್ಟೇಟ್ ಆದರು. ಇಷ್ಟೊಂದು ಶಕ್ತಿ ಇಟ್ಕೊಂಡು ನೀವು, ಕಾನೂನಿನ ಜ್ಞಾನ ಎಲ್ಲವೂ ಕೂಡ ಇಟ್ಕೊಂಡು ನಿಮ್ಮದೇ ಇನ್ಸ್ಟಿಟ್ಯೂಟಿನ ಸೌಜನ್ಯಾಳಿಗೆ ನ್ಯಾಯ ಕೊಡ್ಸೋಕ್ಕಾಗಲಿಲ್ಲ ಅಂತ ಹೇಳಿದರೆ ನೀವು ಬೆತ್ತಲಾಗ್ತಾ ಇದ್ರಿ ತಾನೆ. ಹಂಗಿದ್ರೆ ನೀವು ಈ ಕಾರ್ಯಕ್ರಮ ಮಾಡ್ತಾ ಇರೋದು ಇನ್ನು ಚಿಕ್ಕ ರೂಮ್ನಲ್ಲಿ ಮಾಡ್ತಾ ಇದ್ರಲ್ಲ, ಇಲ್ಲಿ ಏನೋ ರೂಮ್ನಲ್ಲಿ ಮಾಡ್ತಾ ಇದ್ರಿ, ಇಲ್ಲಿ ದೊಡ್ಡ ದೊಡ್ಡ ಮೈಕ್ಗಳಿಲ್ಲ, ಪೋಸ್ಟರ್ ಹಚ್ಕೊಳ್ಳೋದಕ್ಕೆ ಪರ್ಮಿಷನ್ ಇಲ್ಲ. ತಿಳ್ಕೊಳ್ಳಿ, ಸೌಜನ್ಯಾಳ ಪೋಸ್ಟರ್ ಹಾಕ್ಕೊಳ್ಳೋದಕ್ಕೆ ಪರ್ಮಿಷನ್ ಇಲ್ಲ. ಬೆಳಕು ಝಮ ಝಮ್ 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 ಜಗಮಗ ಬೆಳಕಿಲ್ಲ. ಸೂರ್ಯನ ಬೆಳಕಿನಲ್ಲಿ ಸಭೆ ಮಾಡಿದರು, ಸೂರ್ಯನ ಬೆಳಕಿನಲ್ಲಿ. ಫೋಟೋ ನೋಡ್ರಿ, ಸೂರ್ಯನ ಬೆಳಕಿನಲ್ಲಿ ಮಾಡಿದರು. ಪ್ರಶಸ್ತಿ ಇಲ್ಲ, ಸನ್ಮಾನ ಇಲ್ಲ, ಹೊಗಳಿಕೆ ಇಲ್ಲ. ಅವ್ರು ಏನು ಕೇಳ್ತಾ ಇದ್ದಾರೆ? ನಿಮ್ಮ ಇನ್ಸ್ಟಿಟ್ಯೂಟಿಗೆ 150 ಜಡ್ಜಸ್ಗಳು ನೀವು ಆದ್ರಲ್ಲ, ನಿಮ್ಮದೇ ಇನ್ಸ್ಟಿಟ್ಯೂಟ್ ಆ್ಯಕ್ಚುಲಿ ನೀವು ಮಾಡಬೇಕಾಗಿತ್ತು ಅದನ್ನು. ಅವಳಿಗೆ ನ್ಯಾಯ ಕೊಡಿಸೋ ಕೆಲಸನ ನೀವು, ನಿಮ್ಮ ಇನ್ಸ್ಟಿಟ್ಯೂಟ್ನ ಮುಖ್ಯಸ್ಥರು ಅವರು ಮಾಡಬೇಕಾಗಿತ್ತು. ಅದು ಇನ್ಸ್ಟಿಟ್ಯೂಟ್ ಮುಖ್ಯಸ್ಥರು ಪರಮ ಪೂಜ್ಯರನ್ನು ಕಳಿಸ್ಕೋತಾರಲ್ಲ, ಅವರು ಮಾಡಬೇಕಾಗಿತ್ತು. ಅವ್ರು ಮಾಡೋ ಕೆಲಸ ಏನಾಗ್ತಾ ಇದೆ? ಒಂದು ಸಣ್ಣ ಹಾಲ್ನಲ್ಲಿ ಸೂರ್ಯನ ಬೆಳಕಿನಲ್ಲಿ ಮಾಡ್ತಾ ಇರುವಂತಹ ಒಂದು ಹೋರಾಟದ ಭಾಗ ಮಹೇಶ್ ಶೆಟ್ಟಿ ತಿಮರೋಡಿ ಅವರು ಇದರಲ್ಲಿ. ಇದು ನಾನು ಸಾರ್ವಜನಿಕರ ಗಮನಕ್ಕೆ ತರಬೇಕಾಗಿತ್ತು. ಈ ಎಲ್ಲ ವೃತ್ತಾಂತಗಳು ಏನು ಘಟನೆಗಳು ನಡೀತಾ ಇದೆ, ಇದರ ಬಗ್ಗೆ ಶೃಂಗೇರಿ ಪೀಠದ ಜಗದ್ಗುರುಗಳು ಶ್ರೀ ಶ್ರೀ ಭಾರತೀ ತೀರ್ಥ ಸ್ವಾಮೀಜಿಗಳು ದ ಗೀತಾ ರಿವೀಲ್ಸ್ ಅನ್ನೋ ಪುಸ್ತಕದಲ್ಲಿ 3ನೇ ಮತ್ತು 4ನೇ ಪೇಜ್ನಲ್ಲಿ ಬಹಳ ಚೆಂದಾಗಿ, ನೀಟಾಗಿ, ಅಂದರೆ ಭಗವದ್ಗೀತೆಯನ್ನು ಜನಸಾಮಾನ್ಯರಿಗೆ ಸರಳ ಭಾಷೆಯಲ್ಲಿ ವಿವರಿಸೋದಕ್ಕೋಸ್ಕರ ಬರೆದಿದ್ದಾರೆ. ನಾನು ಆವಾಗವಾಗ ಈ ಶೃಂಗೇರಿ ಮಠದ ಪುಸ್ತಕಗಳನ್ನು ಓದ್ತಾ ಇರ್ತೀನಿ. ಶಂಕರ ಭಗವತ್ಪಾದರ ಅವರ ಒಂದು ಪುಸ್ತಕಗಳನ್ನು ತುಂಬ ಚೆನ್ನಾಗಿ ಬರೆದಿರ್ತಾರೆ. ನೀವು ಕೂಡ ಅದನ್ನು ನೋಡ್ಬೋದು. ಶೃಂಗೇರಿ
ಶಾರದಾಂಬೆ ಪೀಠದ ಪುಸ್ತಕಗಳು. ಅದರಲ್ಲಿ ಅವ್ರು ಹೇಳ್ತಾರೆ, ಏನು ಒಂದು ಉಪಮೇಯ ಕೊಡ್ತಾರೆ. ಏನಂತ ಹೇಳಿದರೆ 3ನೇ ಪೇಜ್ನಲ್ಲಿದೆ, ವೈ ಡಿಡ್ ಅರ್ಜುನ ರೆಫ್ಯೂಸ್ ಟು ಫೈಟ್ ದ ವಾರ್. ಯಾಕೆ ಅರ್ಜುನ ಯುದ್ಧ ಮಾಡೋದಕ್ಕೆ ಹಿಂದೇಟು ಹಾಕ್ತಾನೆ ಆ ಮಹಾಭಾರತದ ಯುದ್ಧ ಪ್ರಾರಂಭ ಆಗೋಕ್ಕಿಂತ ಮುಂಚೆ ಯಾಕೆ ಹಿಂದೇಟು ಹಾಕ್ತಾನೆ, ಮತ್ತು ಕೃಷ್ಣ ಹೇಗೆ ಯಾವುದಕ್ಕೆ ಯುದ್ಧ ಮಾಡೋದಕ್ಕೆ ಪ್ರೇರೇಪಣೆ ಮಾಡ್ತಾನೆ ಅನ್ನೋದಕ್ಕೆ ಒಂದು ಸಣ್ಣ ಎಕ್ಸಾಂಪಲ್ ಕೊಟ್ಟು ಹೇಳ್ತಾರೆ ನಮ್ಮ ಜಗದ್ಗುರುಗಳು. ಏನಂದರೆ, ಒಬ್ಬ ಜಡ್ಜ್ ಇರ್ತಾನಂತೆ, ವೆರಿ ಸ್ಟ್ರಿಕ್ಟು, ಪ್ರಾಮಾಣಿಕ, ಮತ್ತು ಯಾರು ಅಪರಾಧಿಗಳು ಗಂಭೀರ ಅಪರಾಧ ಮಾಡಿದರೆ ಅವ್ರಿಗೆ ಜೀವಾವಧಿ ಶಿಕ್ಷೆ ಕೊಡ್ತಾ ಇದ್ದ ಆ ಜಡ್ಜ್, ಆ ನ್ಯಾಯಾಧೀಶರು ಕೊಡ್ತಾಯಿದ್ರು. ಹೀಗಾಗಿ ಭಾಳ ಹೆಸರುವಾಸಿಯಾಗಿದ್ದರು. ಆದರೆ ಏನಾಗುತ್ತೆ, ಒಂದು ಸಾರಿ ಅವರು ಮಗನೇ ಒಂದು ದೊಡ್ಡ ಗಂಭೀರ ಅಪರಾಧ ಮಾಡಿ ಸಿಕ್ಕಾಕೋತಾನೆ. ಅದರದ್ದು ತೀರ್ಪುವನ್ನು ಕೊಡೋದು ಈ ನ್ಯಾಯಾಧೀಶರ ಮುಂದೆನೇ ಬರ್ತದೆ. ಯೂಶ್ವಲಿ ಮಗ ಅಂತ ಹೇಳಿದರೆ ಬೆಂಚ್ ಚೇಂಜ್ ಮಾಡ್ತಾರೆ ಈಗಿನ ಪ್ರೊಸೀಜರ್ನಲ್ಲಿ. ಬಟ್ ಇವರು ಭಾಳ ಪ್ರಾಮಾಣಿಕ ನ್ಯಾಯಾಧೀಶರಲ್ಲ. ಹೀಗಾಗಿ ಎಲ್ಲರೂ ಅಬ್ಸರ್ವ್ ಮಾಡ್ತಾ ಇರ್ತಾರೆ. ಏನು ಮಾಡ್ತಾರೆ, ಅವ್ರ ಮಗನೇ ಸಿಕ್ಕಾಕೊಂಡಲ್ಲ. ಈಗ ಜಡ್ಜು ಭಾಳ ಪ್ರಾಮಾಣಿಕರು, ಬೇರೆ ಬೇರೆಯವರಿಗೆಲ್ಲ ಜೀವಾವಧಿ ಮರಣದಂಡನೆ ಎಲ್ಲ ಶಿಕ್ಷೆನೂ ಕೊಟ್ಟಿದ್ದಾರೆ. ಈಗ ಅವ್ರ ಮಗನ ಕೇಸೇ ಅವ್ರ ಮುಂದೆ ಬಂದಿದೆಯಲ್ಲ, ತೀರ್ಪು ಕೊಡಬೇಕಾಗಿದೆ. ಅವಾಗ ಆ ನ್ಯಾಯಾಧೀಶರ ಮನಸ್ಸು, ಅವರ ಆತ್ಮಸಾಕ್ಷಿ ಅಲ್ಲಾಡಕ್ಕೆ ಸ್ಟಾರ್ಟ್ ಆಗ್ತದೆ. ಬೇರೆಯವ್ರಿಗೂ ಕೊಡಬೇಕಾದ್ರೆ ಓಕೆ, ಸ್ಟ್ರಿಕ್ಟು, ವೆರಿ ಸ್ಟ್ರಿಕ್ಟು, ಮರಣದಂಡನೆ, ಜೀವಾವಧಿ, ಗಲ್ಲಿಗೇರಿಸಿ, ಮುಗೀತು. ಅವನ ಮಗಂದೇ ಬಂತು ಕೇಸೀಗ. ಎಲ್ಲರೂ ಅಬ್ಸರ್ವ್ ಮಾಡ್ತಾ ಇರ್ತಾರೆ. ಅವಾಗ ಆ ನ್ಯಾಯಾಧೀಶರು ಏನು ಮಾಡ್ತಾರೆ, ಅಯ್ಯೋ ಇಂಥ ಸಣ್ಣ ಪುಟ್ಟ ಇದಕ್ಕೆಲ್ಲ ಇವ್ರಿಗೆ ಜೀವಾವಧಿ ಶಿಕ್ಷೆ ಕೊಡಬಾರ್ದು, ಈ ವ್ಯವಸ್ಥೆ ಸರಿ ಇಲ್ಲ, ಅವ್ರಿಗೆ ಪರಿವರ್ತನೆ ಆಗೋದಕ್ಕೆ ಅವಕಾಶ ಕೊಡಬೇಕು ಅಂಥೇಳಿ ಅವರು ತೀರ್ಮಾನ ಕೊಟ್ಬಿಡ್ತಾರೆ. ಸ್ವಲ್ಪ ಸಣ್ಣ ಶಿಕ್ಷೆ ಕೊಡ್ತಾರೆ. ಯಾವಾಗ ಅವರು ಈ ತೀರ್ಪು ಹೊರಡಿಸ್ತಾರೆ, ಅವ್ರಿಗೆ ಇದ್ದ ಬದ್ದಂತಹ ಮರ್ಯಾದೆ ಎಲ್ಲವೂ ಕೂಡ ಹೊರಟು ಹೋಗುತ್ತೆ. ಅವರು ಕಾನೂನು ರೀತಿ ಕೆಲಸ ಮಾಡ್ತಾ ಇಲ್ಲ, ಆತ್ಮಸಾಕ್ಷಿ ಅಂತ ಕೆಲಸ ಮಾಡ್ತಾ ಇಲ್ಲ ಅಂತೇಳಿ ತುಂಬ ಅನ್ಫೇಮಸ್ ಆಗ್ತಾರೆ. ತುಂಬ ಫೇಮಸ್ ಆಗದಂಥವ್ರು ತುಂಬ ಅನ್ಫೇಮಸ್ ಆಗ್ತಾರೆ. ಇದನ್ನು ಜಗದ್ಗುರುಗಳು ಯಾಕೆ ಹೇಳ್ತಾರೆ ಅಂತ ಹೇಳಿದರೆ, ಅರ್ಜುನನಿಗೂ ಕೂಡ ಇದೇ ಪ್ರಶ್ನೆ ಆಗಿರ್ತದೆ. ಮಹಾಭಾರತದ ಯುದ್ಧಕ್ಕಿಂತ ಮುಂಚೆ ಅರ್ಜುನ ದೊಡ್ಡ ಬಲಾಢ್ಯವಾದಂತಹ ಸೇನಾನಿ. ಅವನ್ನ ಎಂತೆಂಥ ದೊಡ್ಡ ದೊಡ್ಡ ಕ್ಷತ್ರಿಯರನ್ನೇ ಅವನು ಉಳಿಸಿರ್ತಾನೆ. ಅವನ ಮುಂದೆ ಗೆಲ್ಲುವಂಥವ್ರು ಯಾವ ಕ್ಷತ್ರಿಯರು, ಯಾವ ಯೋಧರು ಕೂಡ ಇರಲ್ಲ. ಆದರೆ ಇಲ್ಲಿ ಮಹಾಭಾರತದ ಯುದ್ಧ ಪ್ರಾರಂಭ ಆಗಬೇಕಾದ್ರೆ ಅವನು ಹೇಳ್ತಾನೆ, ಎದುರುಗಡೆ ಇರೋರೆಲ್ಲ ನನ್ನ ಅಣ್ತಂಬರು, ನನಗೆ ಕಲಿಸಿದಂಥ ಗುರುಗಳು, ಅವ್ರನ್ನ ನಾನು ಹೆಂಗೆ ಕೊಲ್ಲಲಿ ಕೃಷ್ಣ ಅಂದಾಗ ಕೃಷ್ಣ ಹೇಳ್ತಾನೆ, ನೀನು ಬಾಣ ಬಿಡ್ತಾ ಇರೋದು ನಿನ್ನ ಅಣ್ತಂಬರ ಮೇಲೆ ಅಲ್ಲ, ನಮ್ಮನ್ನೆಲ್ಲರನ್ನೂ ಕೂಡ ಕಾಯ್ತಾ ಇರೋವನು ಮೇಲ್ಗಡೆ ಒಬ್ಬನಿದ್ದಾನೆ. ಇದು ಧರ್ಮ ಯುದ್ಧ. ಧರ್ಮ ವಿರೋಧಿಗಳ ವಿರುದ್ಧ ನೀನು ಬಾಣ ಬಿಡಬೇಕೆ ಹೊರತು ನಿನ್ನ ಅಣ್ತಮ್ಮರು ಅಂತ ತಿಳ್ಕೊಂಡು ನೀನು ಬಾಣ ಬಿಡಬಾರ್ದು ಅಂತ ಹೇಳಿ ಯುದ್ಧಕ್ಕೆ ಪ್ರೇರೇಪಣೆ ಮಾಡ್ತಾನೆ. ಇದರ ಅರ್ಥ ಏನಂತ ಹೇಳಿದರೆ, ಇಲ್ಲಿ ಏನು ಈ ಲಾ ಕಾಲೇಜಿಂದ ಈ ಧರ್ಮಸ್ಥಳ ಮಂಜುನಾಥ ಸ್ವಾಮಿಯ ಹೆಸರಿನಲ್ಲಿ ಇರುವಂತಹ ಲಾ ಕಾಲೇಜಿನ ಎಲ್ಲ ಜಡ್ಜಸ್ಗಳು ಕೂಡ ಅರ್ಥ ಮಾಡ್ಕೋಬೇಕು. ಅಲ್ಲಿ ಕಲಿತಂತಹ ವಿದ್ಯಾರ್ಥಿಗಳು ಅರ್ಥ ಮಾಡ್ಕೋಬೇಕು. ಇವತ್ತು ಸನ್ಮಾನ ಪುರಸ್ಕಾರ ತಗೊಂಡಿದ್ದೀರಲ್ಲ, ನಿಮ್ಮದೇ ಇನ್ಸ್ಟಿಟ್ಯೂಟಿನ ಮಗ ಹಾಗೆ ಆ ಜಡ್ಜಿನ ಮಗನೇ ಸಿಕ್ಕಾಕೊಂಡಿದ್ನಲ್ಲ, ಈಗ ನಿಮ್ಮದೇ ಇನ್ಸ್ಟಿಟ್ಯೂಟಿನ ಮಗ ರೇಪಿಸ್ಟ್ ಆಗಿ ಸಿಕ್ಕಾಕೊಂಡಿದ್ದಾನೆ. ಹಾಗಿದ್ರೆ ಅವನಿದ್ಬಿಟ್ರೆ ನೀವು ಆಯಿತು, ಬರೀ ಪ್ರಶಸ್ತಿ ಸನ್ಮಾನಕ್ಕೆ ಇಷ್ಟೇ ಸೀಮಿತನಾ ನಿಮ್ಮ ವಿದ್ಯಾಭ್ಯಾಸ, ನಿಮ್ಮ ಸಾಧನೆ, ನಿಮ್ಮ ಪ್ರಶಸ್ತಿ? ಮಹಾತ್ಮ ಗಾಂಧೀಜಿಯವರು ಹೇಳಿದ್ದಾರೆ, ನಾವು ಏನೇ ಕಲ್ತರೂ ಕೂಡ, ಏನೇ ಯೋಜನೆಯೂ ಕೂಡ ಯಾವಾಗ ಅದರ ಸಾರ್ಥಕತೆ ಆಗುತ್ತೆ ಅಂತ ಹೇಳಿದರೆ, ಸಮಾಜದ ಕಟ್ಟ ಕಡೆಯ ವ್ಯಕ್ತಿಗೆ ಅದರ ಲಾಭ ಆದಾಗ ಮಾತ್ರ ನಮ್ಮ ಜ್ಞಾನ, ನಮ್ಮ ಯೋಜನೆಯ ಲಾಭ ಆಗುತ್ತೆ, ಸಾರ್ಥಕತೆ ಆಗುತ್ತೆ. ಇಲ್ಲೇನಾಗ್ತಾ ಇದೆ, ನಿಮ್ಮದೇ ಸಂಸ್ಥೆಯ ಆ ಲಾ ಕಾಲೇಜಿನ ಈ ಮಂಜುನಾಥ ಸ್ವಾಮಿ ಹೆಸರಿನ ಲಾ ಕಾಲೇಜಿ ಸನ್ಮಾನ ಮಾಡಿದ್ರಲ್ಲ, ಅದರ ಮುಖ್ಯಸ್ಥರಿಗೆ ನಾನು ಹೇಳ್ತಾ ಇದ್ದೀನಿ, ಅಲ್ಲಿ ಪ್ರಶಸ್ತಿ ತಗೊಂಡವ್ರಿಗೆ ನಾನು ಹೇಳ್ತಾ ಇದ್ದೀನಿ, ನೀವು ಇಷ್ಟು ದೊಡ್ಡ ಸನ್ಮಾನ ಸಮಾರಂಭ ಏನೇನೋ ಮಾಡಿದ್ರಲ್ಲ, ನಿಮ್ಮದೇ ಇನ್ಸ್ಟಿಟ್ಯೂಟಿನ ಸೌಜನ್ಯಗಳಿಗೆ ನಿಮಗೆ ನ್ಯಾಯ ಕೊಡ್ಸೋಕ್ಕಾಗಲಿಲ್ಲ. ನಿಮ್ಮದೇ ಇನ್ಸ್ಟಿಟ್ಯೂಟಿನ ವೇದವಲ್ಲಿಗೆ, ನಿಮ್ಮದೇ ಇನ್ಸ್ಟಿಟ್ಯೂಟಿನ ಪದ್ಮಲತಾಗೆ, ನಿಮ್ಮದೇ ಅಂಗಳದಲ್ಲಿ ಬಿದ್ದಂತಹ 106 ಹೆಣ್ಣು ಮಕ್ಕಳಿಗೆ ನ್ಯಾಯ ಕೊಡ್ಸೋಕ್ಕಾಗಲಿಲ್ಲ. ಯಾಕಂದರೆ ನಿಮಗೆ ಗೊತ್ತಿದೆ, ಪರಮ ಪೂಜ್ಯರೇ, ನಿಮಗೆ ಗೊತ್ತಿದೆ, ನೀವು ಈ ಕಾರ್ಯಕ್ರಮಗಳನ್ನು ಮಾಡ್ತಾ ಇರೋದು
ಆರೋಪಿಗಳನ್ನು ರಕ್ಷಣೆ ಮಾಡೋದ್ರ ಸಲುವಾಗಿ ಇದನ್ನೆಲ್ಲನೂ ಕೂಡ ಮಾಡ್ತಾನೇ ಇದ್ದಾರೆ ಕಳೆದ 1 ವರ್ಷದಿಂದ. ನೋಡಿ, ನಮ್ಮ ಹತ್ರ ಇಷ್ಟು ಜಡ್ಜಸ್ ಇದ್ದಾರೆ, ನಮ್ಮನ್ನೇನು ಮಾಡ್ಕೊಳಕ್ಕಾಗಲ್ಲ. ಅಟಾರ್ನಿ ಜನರಲ್ ನಮ್ಮ ಹತ್ರ ಇದ್ದಾರೆ, ನಿಮಗೇನು ಮಾಡ್ಕೊಳಕ್ಕಾಗಲ್ಲ ಅಂತ ಇನ್ನೊಂದು ಸಭೆ ನಡೀತಾ ಇತ್ತಲ್ಲ ಸೂರ್ಯನ ಬೆಳಕಿನಲ್ಲಿ. ಹತಾಶೆ, ಹಠ, ಛಲ, ನ್ಯಾಯದ ಛಲ ಇಟ್ಕೊಂಡು ಏನು ಹೋರಾಟ ನಡೀತಾ ಇದೆಯಲ್ಲ, ಅವ್ರಿಗೆ ನೀವು ಹೇಳೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀರಿ. ನೋಡಿ, 150 ಜಡ್ಜಸ್ಸು ಒತ್ತಿ ಹೇಳ್ತಾ ಇದ್ದೀರಿ. ನಾನು ಅಬ್ಸರ್ವ್ ಮಾಡ್ತಾ ಇದ್ದೆ, ಇಡೀ ಕಾರ್ಯಕ್ರಮ ನೋಡಿದೆ ನಾನು. ಒತ್ತಿ ಹೇಳ್ತಾ ಇದ್ದಾರೆ 150 ಜಡ್ಜಸ್, ಮೋರ್ ದ್ಯಾನ್ 150 ಜಡ್ಜಸ್ ನಮ್ಮ ಇನ್ಸ್ಟಿಟ್ಯೂಟ್ನಲ್ಲಿ ಓದ್ದವರು. ಮತ್ತು ಅನೇಕ ಸಂದರ್ಭದಲ್ಲಿ ನಿಮ್ಮ ತಮ್ಮ ಹೇಳಿದ್ದಾನೆ, ನಿಮ್ಮ ಪೂಜ್ಯರು ಅಂತ ಅನ್ನಿಸ್ಕೊಳ್ಳೋರು ನಿಮ್ಮ ತಮ್ಮ ಹೇಳಿದ್ದಾನೆ, ಈ ದೇಶದ ಎಲ್ಲ ಜಡ್ಜಸ್ಗಳು ನಮ್ಮ ಇನ್ಸ್ಟಿಟ್ಯೂಟ್ನಲ್ಲಿ ಓದ್ದವರು, ನಮಗೇನು ಮಾಡ್ಕೊಳಕ್ಕಾಗಲ್ಲ ಅಂತ ಹೇಳಿದ್ದಾರೆ. ಹಾಗಿದ್ರೆ ನಿಮ್ಮ ಇನ್ಸ್ಟಿಟ್ಯೂಟ್ನಲ್ಲಿ ಇಷ್ಟೊಂದು ಜನ ಓದ್ಬಿಟ್ಟು ಇಷ್ಟೊಂದು ಸಾಧನೆ ಮಾಡಿಬಿಟ್ರೆ ಅವರೆಲ್ಲರೂ ನಿಮಗೆ ಲೈಸೆನ್ಸ್ ಕೊಡ್ತಾರಾ? ಬಡ್ಡಿ ದಂಧೆ ಮಾಡಿ ಅವರು ಆತ್ಮಹತ್ಯೆ ಮಾಡ್ಕೊಳ್ಳಿ, ವಾರ ಹೋಗಿ ಅವರು ಪಾಪ ಅಡುಗೆ ಮನೆಯಲ್ಲಿ ಅಡಿಕೊಂಡ್ರೂ ಕೂಡ ಅವ್ರನ್ನ ಹಿಡಿದು ಎಳೆದು ತಂದು ಬಡ್ಡಿ ವಸೂಲಿ ಮಾಡಿ ಅಂತ ಇವರೆಲ್ಲರೂ ಲೈಸೆನ್ಸ್ ಕೊಟ್ಟಿದ್ದಾರಾ? ಈ ವ್ಯವಸ್ಥೆ ನಿಮಗೆ ಲೈಸೆನ್ಸ್ ಕೊಟ್ಟಿದೆಯಾ? ಜುಡಿಷಿಯರಿ ಸಿಸ್ಟಮ್ ನಿಮಗೆ ಲೈಸೆನ್ಸ್ ಕೊಟ್ಟಿದೆಯಾ? ಓನ್ಲಿ ಬಿಕಾಸ್ ಮೋರ್ ದ್ಯಾನ್ 150 ಈ ಜಡ್ಜಸ್ ಆರ್ ಫ್ರಮ್ ಯುವರ್ ಇನ್ಸ್ಟಿಟ್ಯೂಟ್. ಆನಂತರ ವಾರ ಬಡ್ಡಿ ಎಲ್ಲಿ ಹೆಂಗೆ ಕಿತ್ಕೊಂಡಿದ್ದೀರಿ? ಎತ್ತು ಮಾರಿ ಬಡ್ಡಿ ಕಟ್ಟಿದ್ದಾರೆ. ಮದುವೆ ಮಾಡೋದನ್ನು ನಿಲ್ಲಿಸಿ ಬಡ್ಡಿ ವಸೂಲಿ ಮಾಡ್ಕೊಂಡಿದ್ದೀರಿ. ಮೇಕೆ, ಹಸು ಮಾರಿಸಿ ಬಡ್ಡಿಯನ್ನು ವಸೂಲಿ ಮಾಡಿದ್ದೀರಿ. ಹಾಗಿದ್ದರೆ 150 ಜನ ಜಡ್ಜಸ್ ನಿಮ್ಮ ಇನ್ಸ್ಟಿಟ್ಯೂಟ್ನವರು ಇದಕ್ಕೆಲ್ಲ ಪರ್ಮಿಷನ್ ಕೊಟ್ಬಿಟ್ರಾ? ಹೇಳಿ ಉತ್ತರ ಇದಕ್ಕೆ. ಒಂದು ಅರ್ಥ ಮಾಡ್ಕೋಬೇಕು, ಏನೇ ಆದರೂ ಕೂಡ ನೀವು ಭಾಳ ಪ್ರಯತ್ನ ಮಾಡ್ತಿದ್ದೀರಿ ಪೂಜ್ಯರು ಅಂತ ಅನಿಸ್ಕೊಂಡವ್ರೆ, ಬಹಳ ಪ್ರಯತ್ನ ಪಡ್ತಾ ಇದ್ದೀರಿ. ನಮ್ಮ ಹತ್ರ ಜಡ್ಜಸ್ ಇದೆ, ಹೀಗಾಗಿ ನ್ಯಾಯ ಇವರಿಗೆ ಸಿಗೋದಿಲ್ಲ. ನೀವು ನಿಜವಾಗಲೂ ಕೂಡ ನಿಮ್ಮದೇ ಮಗಳು, ನೀವು ಮೊದಲೇ ಇದರಲ್ಲಿ ಹೇಳಿದಿರಿ, ನೀವು ಏನೋ ವಿಡಿಯೋದಲ್ಲಿ ನಿಮ್ಮ ಮಾತಲ್ಲಿ ಪತ್ರಿಕಾಗೋಷ್ಠಿಯಲ್ಲಿ ನೀವು ಹೇಳಿದಿರಿ. ಪತ್ರಿಕಾಗೋಷ್ಠಿ ಅಂದರೆ ನೀವೇ ಒಂದಿಷ್ಟು ಜನನ ಕರೆಸಿ ವಿಡಿಯೋ ಮಾಡ್ಕೊಂಡು ಬಿಟ್ಟಿದ್ರಿ ಇಷ್ಟೇ. ಅವಾಗ ನೀವೇ ಹೇಳಿದ್ರಿ ಏನಂತ, ಅಯ್ಯೋ ಅದು ನಮ್ಮ ಮಗಳು, ನಮ್ಮ ಮನೆ ಮಗಳಿದ್ದಂಗೆ, ನಾನೇ ಹೋಮ್ ಮಿನಿಸ್ಟ್ರಿಗೆ ಹೇಳಿದ್ದೆ ಇನ್ವೆಸ್ಟಿಗೇಷನ್ನು ಭಾಳ ಇದು ಮಾಡಬೇಕು ಅಂತ. ನಿಮಗೆ ನಿಜವಾಗಲೂ ಕೂಡ ನ್ಯಾಯ ಕೊಡಿಸೋದಿತ್ತಂತ ಹೇಳಿದರೆ ಇಷ್ಟೊಂದು ದೊಡ್ಡ ಅಗಾಧ ಶಕ್ತಿ, ಬಹುಶಃ ದೇಶದಲ್ಲಿ ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಇಷ್ಟೊಂದು ದೊಡ್ಡ ಶಕ್ತಿ ಬೇರೆ ಯಾರಿಗೂ ಇರಲಿಕ್ಕಿಲ್ಲ. ಮೋರ್ ದೆನ್ 150 ಜಡ್ಜಸ್ ನಿಮ್ಮ ಇನ್ಸ್ಟಿಟ್ಯೂಟ್ನಲ್ಲಿ ಕಲ್ತವ್ರಿದ್ರೆ ಚುಟ್ಕಿಯಲ್ಲಿ ನೀವು ಗಲ್ಲಿಗೇರಿಸ್ಬೋದಾಗಿತ್ತು. ನಿಜವಾದ ಆರೋಪಿಯನ್ನು ಹಿಡಿದು ಗಲ್ಲಿಗೇರಿಸ್ಬೋದಾಗಿತ್ತು. ನೀವು ಮಾಡ್ತಾ ಇರೋದೇನು? ಆ ಬೆಳಕಿನ, ಸೂರ್ಯನ ಬೆಳಕಿನಲ್ಲಿ ಹೋರಾಟ ಮಾಡ್ತಾ ಇದ್ದಾರಲ್ಲ, ಜಗಮಗ ಬೆಳಕಿಲ್ಲ, ಸೌಂಡ್ ಇಲ್ಲ, ಮ್ಯೂಸಿಕ್ ಇಲ್ಲ, ಸನ್ಮಾನ ಇಲ್ಲ, ಹೊಗಳಿಕೆ ಇಲ್ಲ. ಆ ಹೋರಾಟಗಾರನ ಹತ್ತಿಕ್ಕೋದ್ರ ಸಲುವಾಗಿ ಈ ರೀತಿ ಮಾಡ್ತಾ ಇದ್ದಾರೆ. ಇದರಿಂದ ನೀವೇ ಬೆತ್ತಲು ಆಗ್ತಾ ಇದ್ದೀರಿ. ನಾವು ಬೆತ್ತಲೆ ಮಾಡೋದಲ್ಲ, ನಿಮ್ಮನ್ನು ನೀವೇ ಬೆತ್ತಲಾಗ್ತಾ ಇದ್ದೀರಿ. ಪ್ರತಿಯೊಂದು ಇವೆಂಟಿಂದ, ಪ್ರತಿಯೊಂದು ನಿಮ್ಮ ನಡೆಯಿಂದ, ಮಂಜುನಾಥ ಅತ್ಯಂತ ಪವಿತ್ರ ದೇಗುಲ ಶ್ರೀ ಕ್ಷೇತ್ರ ಮಂಜುನಾಥ ಸ್ವಾಮಿಯ ಹೆಸರಿನಲ್ಲಿ ನಡೆಸ್ತಾ ಇರೋಂಥ ಆ ಒಂದು ವಿದ್ಯಾಲಯದಿಂದ ಒಳ್ಳೊಳ್ಳೆ ಏನೋ ವ್ಯಕ್ತಿಗಳು ಈ ಇನ್ಸ್ಟಿಟ್ಯೂಟ್ನಲ್ಲಿದ್ದಾರೆ. ಉದಾಹರಣೆಗೆ ನಮ್ಮ ಧಾರವಾಡದಲ್ಲಿ ವಜ್ರಕುಮಾರ್ ಅವರು ಇರ್ಬೋದು, ಶ್ರೀಯುತ ದಿವಂಗತ ಯಶೋವರ್ಮರು, ತುಂಬ ಒಳ್ಳೆಯ ವ್ಯಕ್ತಿಗಳು. ಈ ಇನ್ಸ್ಟಿಟ್ಯೂಟ್ನಿಂದ ಒಳ್ಳೊಳ್ಳೆ ಪ್ರತಿಭಾನ್ವಿತ ವ್ಯಕ್ತಿಗಳು ಹೊರಬಂದಿದ್ದಾರೆ. ನಾನು ಅವ್ರ ಬಗ್ಗೆ ಏನೂ ಮಾತಾಡ್ತಾ ಇಲ್ಲ. ಆದರೆ ಅದರ ಅರ್ಥ ಅಷ್ಟೊಂದು ಪ್ರತಿಭಾವಂತರು ಇದ್ದಾರೆ ಅಂತ ಹೇಳಿದ ತಕ್ಷಣವೇ ಹೋರಾಟವನ್ನು ನಿಲ್ಲಿಸ್ತೀವಿ ಅದನ್ನು ಇಟ್ಕೊಂಡು ಅಂತ ಹೇಳಿದರೆ ನಿಮ್ಮಂಥ ಶತಮೂರ್ಖರೇ ಯಾರೂ ಇಲ್ಲ. ಆ ಮಾತನ್ನು ಅತ್ಯಂತ ವಿನಮ್ರಪೂರ್ವಕವಾಗಿ ನಿಮಗೆ ಹೇಳ್ತಾ ಇದ್ದೀನಿ. ಮತ್ತು ಈ ಒಂದು ಎರಡು ಸನ್ನಿವೇಶಗಳನ್ನು ಮಹೇಶ್ ಶೆಟ್ಟಿ ತಿಮರೋಡಿ ಅವರಿಗೆ ನೀವು ರೌಡಿ ಶೀಟರ್ ಪಟ್ಟ ಕಟ್ಟಿದ್ದೀರಿ. ರೌಡಿ ಶೀಟರ್ ವ್ಯವಸ್ಥೆ ಹೆಂಗಂತ ಹೇಳಿದರೆ ನೋಡಿ, ಇಷ್ಟು ನಿಮ್ಮದೇ ಇನ್ಸ್ಟಿಟ್ಯೂಟಿನ ಹೆಣ್ಣುಮಕ್ಕಳಿಗೆ ನ್ಯಾಯ ಕೊಡಿಸ್ಲಿ ಅಂತ ಹೋರಾಡ್ತಾ ಇರುವಂಥ ವ್ಯಕ್ತಿಗೆ ನೀವು ರೌಡಿ ಶೀಟರ್ ಅಂತ ಪಟ್ಟ ಕಟ್ಟಿದಿರಿ. ಆದರೆ ಇಷ್ಟು ಜನರ ಹೆಣ್ಮಕ್ಕಳಿಗೆ ಅನ್ಯಾಯ ಮಾಡಿದವನಿಗೆ ಇವತ್ತು ದೇವಮಾನವ. ಸೊ ಎರಡು ಕಾಂಟ್ರಡಿಕ್ಟರಿ, ಒಂದೇ ಇನ್ಸ್ಟಿಟ್ಯೂಟ್, ಒಂದೇ ಸಂಸ್ಥೆಯಿಂದ ಹೊರಹೊಮ್ಮಿದ ಎರಡು ತದ್ವಿರುದ್ಧ ಬೆಳವಣಿಗೆಗಳನ್ನು ಜನಸಾಮಾನ್ಯರ ಮುಂದೆ, ನ್ಯಾಯಾಂಗ ವ್ಯವಸ್ಥೆಯ ಮುಂದೆ, ಸರ್ಕಾರದ ಮುಂದೆ ನಾನು ಇಡ್ತಾ ಇದ್ದೀನಿ. ಇದನ್ನು ಎಷ್ಟು ಜನ ನಾನು ಮಾತಾಡಿದ್ದು ಕೇಳಿಸ್ಕೋತಾರೆ ಬಿಡ್ತಾರೆ ಗೊತ್ತಿಲ್ಲ, ಆದರೆ ಹೇಳೋದು ನನ್ನ ಜವಾಬ್ದಾರಿ, ನಮ್ಮ ಜವಾಬ್ದಾರಿ. ಒಂದು ಕಡೆ ಇದು ರಿಜಿಸ್ಟರ್ ಆಗಲೇಬೇಕು, ದಾಖಲೆ ಆಗಲೇಬೇಕು. ಮುಂದೆ ಇತಿಹಾಸ ಸೃಷ್ಟಿಯಾಗುತ್ತೆ. ಆವಾಗ ಯಾರಾದರೂ ಒಬ್ಬರು ಹೇಳಲೇಬೇಕು, ಮಾತಾಡಲೇಬೇಕು. ಅದ್ರ ಸಲುವಾಗಿ ಮಾತಾಡ್ತೀನಿ. ಲೈಕ್ ಕೊಡ್ತೀರೋ, ಡಿಸ್ಲೈಕ್ ಕೊಡ್ತೀರೋ, ಬೈತೀರೋ, ಅದು ಅವರವರಿಗೆ ಅವರವರ ಭಾವಕ್ಕೆ ಬಿಟ್ಟಿತ್ತು. ಆದರೆ ಎರಡು ತದ್ವಿರುದ್ಧ ಸನ್ನಿವೇಶಗಳು ಇವತ್ತು ಒಂದೇ ದಿನ ನಡೆದವಲ್ಲ, ಅದನ್ನು ಎಲ್ಲರ ಗಮನಕ್ಕೆ ತರ್ತಾ ಇವತ್ತಿನ ಈ ಲೈವನ್ನು
ಮುಕ್ತಾಯ ಮಾಡ್ತಾ ಇದ್ದೀನಿ. ದಯವಿಟ್ಟು ಸಾಧ್ಯ ಆದಷ್ಟು ಜನರಿಗೆ ಸೌಜನ್ಯಪರವಾದಂತಹ ನ್ಯಾಯಪರವಾದಂತಹ ಹೋರಾಟದ ಮಾಹಿತಿಗಳನ್ನು ದಯವಿಟ್ಟು ಸಾಧ್ಯವಾದಷ್ಟು ಜನರಿಗೆ ಶೇರ್ ಮಾಡಿ ಮತ್ತು ಇದನ್ನು ಪ್ರಸಾರ ಮಾಡ್ತಕ್ಕಂತಹ ಯೂಟ್ಯೂಬ್ಗಳಿರ್ಬೋದು, ಸ್ಥಳೀಯ ಪತ್ರಿಕೆಗಳನ್ನು ಹೆಚ್ಚಿನ ಸಂಖ್ಯೆಯಲ್ಲಿ ಸಬ್ಸ್ಕ್ರೈಬ್ ಮಾಡಿ. ಎಲ್ಲರಿಗೂ ನಮಸ್ಕಾರ. ಜಸ್ಟಿಸ್ ಫಾರ್ ಸೌಜನ್ಯ. ನಮಸ್ಕಾರ.